ನಮ್ಮೂರು ಕನ್ನೋಳಿ ಸಿಂದಗಿ ತಾಲೂಕು. ನಾವು ಮನೆ 4 ರಿಂದ 5 ವರ್ಷ ಆಯಿತು ಲವ್ ಮಾಡತ್ತಿದ್ದೆವು. ಅವ್ರ ಮನೇಲಿ ಯಾರೂ ಒಪ್ತಾ ಇಲ್ಲ. ಮನೇಲಿ ಎಲ್ಲನೂ ಇದು ಹಿರಿಯರು ಎಲ್ಲರೂ ಕೇಳಿಸಿದ್ರು, ಎಲ್ಲ ಮಾಡಿದ್ರು, ಏನೂ ಒಪ್ತಾ ಇಲ್ಲ. ಆ ಹುಡುಗಿನೇ ಸ್ವಇಚ್ಛೆ ಅಂತ ನಾನು ಅವಳು ಹುಡುಗಿನ ಸ್ವಇಚ್ಛೆ ಅಂತ ಮದುವೆ ಆಗಿದ್ದೆವು. ಒಂದು ನೈಟ್ ಹುಬ್ಬಳ್ಳಿ ದಾಟಿ ಯಲ್ಲಾಪುರ ಅಂತ ಊರೈತಿ, ಅಲ್ಲಿ ಹೋಗಿ ಸ್ಟೇ ಇದ್ದೆವು. ಮರುದಿನ ಸೋಮವಾರ ದಿನ ಮದುವೆ ಆದೇವ್ರಿ ಒಂದು ದೇವಸ್ಥಾನದಲ್ಲಿ. ಅಲ್ಲಿ 16ನೇ ತಾರೀಕಿಗೆ ಏನದ ಇಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ ಬಂದಿಷ್ಟು ಮದುವೆ ಆದೇವು ರೀ. ಮತ್ತು ಏನಾಗಿಸೋದು ಇವಾಗ ನಮ್ಮ ಫ್ಯಾಮ್ಲಿಯವರಿಗೆ, ನಮ್ಮ ಫ್ರೆಂಡ್ ಸರ್ಕಲ್ಗೆ ಎಲ್ಲರಿಗೆ ಏನದ ನೈಟ್ ಟೈಮ್ದಾಗ ಪೊಲೀಸರು ಅವ್ರಿಗೆ ಕಳಿಸಿಂದ್ರೆ ಹರೇಸ್ಮೆಂಟ್ ಮಾಡತ್ತಾರೆ ರೀ. ಪೊಲೀಸರು? ಹಾಂ, ಪೊಲೀಸರು. ಅದೇ ರೀ ಅವ್ರಿಗೆ ಹಂಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಸ್ಟೇಷನ್ಗೆ ಬರ್ರಿ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ರಿ. ಮತ್ತೇನದ ವೆಹಿಕಲ್ಸ್ ಎಲ್ಲ ಒಂದು ಕಾರ್ ಅದೆಲ್ಲ ತೊಗೊಂಡು ಹೋಗ್ಯಾವ್ರಿ. ಯಾರು ಕಾರ್? ನಮ್ಮ ರಿಲೇಷನ್ದ್ರ ನಮ್ಮ ಫ್ಯಾಮ್ಲಿ ಅವ್ರದ್ದು ರೀ. ಯಾಕೆ ತೊಗೊಂಡೋಗ್ಯಾರ? ಅದೇ ರೀ ಅವರು ಬರಲಿಲ್ಲ ಅಂತ ಹೇಳಿ ವೆಹಿಕಲ್ ತೊಗೊಂಡೋಗ್ಯಾರ ರೀ. ಈಗೆಲ್ಲ ಜೀವ ಬೆದರಿಕೆ ಹಾಕ್ಲತ್ತಾರೆ ರೀ. ಅದ್ರ ಸಲ ನಮ್ಮ ರಕ್ಷಣೆಗೋಸ್ಕರ ನಾವು ಇಲ್ಲಿ SP ಸರ್ ಹತ್ರ ಬಂದಿದ್ರು. ಅವ್ರ ಫ್ಯಾಮ್ಲಿ ಕಡೆಯಿಂದ ಅವ್ರ ಅಣ್ಣ, ದೊಡ್ಡಪ್ಪ, ಪೊಲೀಸರು ನಮ್ಮೂರಿನ ಬೀಟ್ರಿ. ಮತ್ತು ಅವ್ರ ಅಣ್ಣ ಯಮನಪ್ಪ ಮುಡಿಯತ್ತದ ರೀ, ಅವ್ರೊಬ್ರು ರೀ. ಗ್ರಾಮ ಪಂಚಾಯತಿ ಮೆಂಬರ್ ಅದ ರೀ ಅವ್ರು ರೀ. ಅದಕ್ಕೆ ನಾವು ಶಾಸಕರು ಏನದ ಇವಾಗ ಸಬ್ ಆಫೀಸ್ಗೆ ಏನದ ಅಷ್ಟೇ ಇಡು ಅಂತ ಹಂಗೆ ಹೇಳಿದಾರಂತ ರೀ. ನಮ್ಮ ಅಶೋಕ್ ಮನಗೋಳಿ ಸಿಂದಗಿ ತಾಲೂಕಿನ. ಹಾಂ, ಪೊಲೀಸರಿಗೆ. ಹಾಂ ರೀ. ಅದ್ರ ಸಲುವಾಗಿ ಏನದ ನಮ್ಮ ಜೀವ ಬೆದರಿಕೆ ಆಗಿದ್ದ ಸಲುವಾಗಿ ನಾವು ಜೀವ ರಕ್ಷಣೆಗೆ ಇಲ್ಲಿ SP ಸರ್ ಹತ್ರ ಬಂದಿದ್ದೀವಿ. ಈ ಶಾಸಕರು ಯಾರಿಗೆ ಒತ್ತಡಾಕತ್ತಾರ? ಸಬ್ ರಿಜಿಸ್ಟ್ರ್ ಆಫೀಸ್ದಾಗ ರೀ ಸರ್. ಆಫೀಸರ್ಗಳು ಅದು ಅಲ್ಲಿ ಗಂಟ ಮಾಡಕ್ಕೆ ಹೋಗ್ರಿ, ಇದು ಮಾಡಕ್ಕಾಡೋದು ಸ್ಟೇ ಇಡ ಅಂತ ಹೇಳತ್ತಾರೆ. ಶಾಸಕರಾಗಿ ನಿಮ್ಮ ವಿರುದ್ಧ ಇದು ಮಾಡತ್ತಾರ ರೀ? ಅದೇ ರೀ, ಅವ್ರವ್ರ ಫ್ಯಾಮಿಲಿ ಅಂತ ಇದು ಐತ್ರಿ. ಅದ್ರ ಸಲುವಾಗಿ ರೀ ಹುಡುಗಿಯರ ಕಡೆ. ಹ್ಞೂ ರೀ, ಸಂಬಂಧಿಕರಲ್ರಿ, ಹಿಂಗೆ ಫ್ರೆಂಡ್ಶಿಪ್ ಟೈಪ್ ಹಿಂಗೆ ಸಪೋರ್ಟ್ ರೀ. ನಿಮ್ಮ ಮನ್ಯಾಗ ಒಪ್ಪಿಗೆ ಐತೆ? ಈಗ ನಮ್ಮ ಮನ್ಯಾಗ ಸಂಪೂರ್ಣ ಒಪ್ಪಿಗೆ ಐತ್ರಿ. ಏನು ಸಮಸ್ಯೆ ಇಲ್ಲ ರೀ. ಈ ಶಾಸಕರದ್ದು ನಿಮಗೆ ಮೇನ್ ಕಿರಿಕಿರಿ? ಹಾಂ ರೀ, ಅವ್ರದಿಷ್ಟು ರೀ. ಅವ್ರ ಫ್ಯಾಮ್ಲಿಯವ್ರ ಕಡೆಯಿಂದ ನೈಟ್ ಟೈಮಿಗೆಲ್ಲ ಫ್ಯಾಮ್ಲಿ ನಮ್ಮ ಬರೋದ್ರಿ, ಅದು ಮಾಡೋದು, ಸ್ಟೇಷನ್ಗೆ ಬರ್ರಿ ಹಂಗೆ ಹಿಂಗೆ ಇದು ಮಾಡತ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಪರಮಾನಂದ ಬಗ್ಲಿ ರೀ.